ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಗಂಡ ಹೆಂಡತಿ ಕತೆ ಭಾಗ 2. ಚಿನ್ಮಯ್ ಸಹ ತುಸು ಗೊಂದಲದಿಂದ ಮಾನಸಿ ಅಕ್ಕ ಯಾಕೋ ಡಲ್ ಇದ್ದಾರೆ. ಆರ್ಯ ಏನಾದ್ರೂ ಛೇ, ಈ ನಮ್ರತ ಯಾವಾಗ್ಲೂ ಹೀಗೆ ಸುಳ್ಳು ಹೇಳ್ಬಾರ್ದು ಅಂತಾಳೆ. ಹೀಗೆ ತಾನೇನ್ ಮಾಡಿರೋದು? ಅಷ್ಟರಲ್ಲಿ ಅವನ ಮನಸ್ಸಾಕ್ಷಿ ಸಹ ಲೋ, ನೀವು ಸಹ ಸುಳ್ಳೇ ಹೇಳಿರೋದು ಅಲ್ವಾ ಎಂದು ಪ್ರಶ್ನಿಸಲು ಚಿನ್ಮಯ್ ಎಲ್ಲರತ್ತ ನೋಡುತ್ತಾ ಯಾಕೇನಾಯ್ತು, ಬಾಯ್ ಬನ್ನಿ ಒಳಗೆ, ನಮ್ಮ ಸ್ನೇಹಿತರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಎಂದು ಒಳಗೆ ಹೋಗಲು ಮಾನಸಿ ಭಯದಿಂದ ನಮ್ರತಾ, ಆರ್ಯನಿಗೆ ಕೋಪ ಬಂದಿದೆ, ನಾವು ಸುಳ್ಳು ಹೇಳಿ ಬರಬಾರದಿತ್ತು. ಅಯ್ಯೋ ಅಕ್ಕ, ಅಷ್ಟ್ಯಾಕೆ ಭಯ ಪಡುತ್ತೀರಿ? ನಾವು ಸುಳ್ಳು ಹೇಳಿದ್ದು ನಿಜ, ಆದ್ರ ಆರ್ಯ ಜೀಜು ಸಹ ಅಸ್ಸಾಂಗೆ ಹೇಳಿ ಇಲ್ಲಿಗೆ ಯಾಕೆ ಬಂದಾರು? ಅಂದ್ರೆ ಅವ್ರು ನಮಗೆ ಸುಳ್ಳು ಹೇಳಿದ್ದಾರೆ. ಕೂಲ್, ನಮ್ಮ ಕಡೆನೂ ಬಾಣ ಅದಾವ ತಗೋರಿ, ನೀವು ಬರೀ ಒಳಗ, ಎಲ್ಲರಿಗೂ ಭೇಟಿ ಮಾಡಿಸ್ತೀನಿ ಎಂದು ಮುಂದೆ ನಡೆಯಲು ಮಾನಸಿ ಅಯ್ಯೋ, ಈ ಹುಡುಗಿ ಏನೋ ಬಾಣ ಬಿಲ್ಲು ಅಂತ ಹೇಳಿ ಹೋದ್ಲು, ಆದ್ರೆ ಆರ್ಯನಿಗೆ ಕೋಪ ಬಂದಿದೆ, ಏನಪ್ಪ ಮಾಡುವುದು, ದೇವರೇ ನೀನೇ ಕಾಪಾಡಬೇಕು ಅಂತ ಒಳಗೆ ಹೋಗುತ್ತಾಳೆ. ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಎಲ್ಲರೊಂದಿಗೆ ಆರ್ಯ ಮಾನಸಿ ಸಹ ಬೆರೆತು ಹೋಗುತ್ತಾರೆ. ಸೀಮಂತ ಎಲ್ಲ ಮುಗಿದು ಮಾನಸಿಯ ಬಳಿ ಬಂದ ಆರ್ಯ, ಬನ್ನಿ ಕಾರಲ್ಲಿ ಹೋಗೋಣ. ಮಾನಸಿ ಸರಿ ಎಂದು ಹೋಗಿ ಆರ್ಯ ಪಕ್ಕ ಕುಳಿತುಕೊಳ್ಳಲು ಚಿನ್ಮಯ್ ಹೊರಬಂದು ಬಾಯ್ ಹೋಗೋಣ್ವಾ ಎಂದನು. ಆಗ ಆರ್ಯ, ಚಿನ್ನು ನಮ್ರತ ಬರುತ್ತಾರ ಏನೋ ಕೇಳು. ಚಿನ್ಮಯ್, ನಮ್ರತ ನಮ್ಮ ಜೊತೆಗೆ ಬರುತ್ತಾಳೋ ಇಲ್ಲೋ ಎಂಬ ಡೌಟ್ನಿಂದ ಬಾಯ್ ಅವಳು ಎಂದು ಸುತ್ತಲೂ ನೋಡಲು ನಮ್ರತ ಎಲ್ಲರಿಗೂ ಬಾಯ್ ಹೇಳಿ ಬರುತ್ತಿರುವಾಗ ಕಾಲು ಹುಳುಕಿ ಕೆಳಗೆ ಬಿದ್ದು ಬಿಡುತ್ತಾಳೆ. ಚಿನ್ಮಯ್ ಅಯ್ಯೋ ಇವರನ್ನ ಎಂದು ಜೋರಾಗಿ ನಗುತ್ತಾನೆ. ಆರ್ಯ ಮಾನಸಿ ಮುಖ ನೋಡುತ್ತಾ, ಚಿನ್ನು ಇದೇನೋ ನಗು, ಅವಳು ನಿನ್ನ ಹೆಂಡತಿ, ಹೋಗಿ ಸಹಾಯ ಮಾಡಬಾರ್ದಾ, ಹೋಗು ಎಂದು ಗದರಲು ಚಿನ್ಮಯ್, ಅವಳಿಗೆ ಕೊಬ್ಬು ಬಾಯ್, ಹೀಗೆ ಹಾಕ್ಬೇಕು ಎಂದನು. ಆಗ ಮಾನಸಿ ಕೋಪದಿಂದ, ನೀವು ಗಂಡಸರಿಗೆ ಹೆಣ್ಣು ಮಕ್ಕಳು ತಿರುಗಿ ಮಾತನಾಡಿದರೆ ಕೊಬ್ಬು ಸೊಕ್ಕು ಅಲ್ವಾ ಎಂದಾಗ ಆರ್ಯ, ಹೌದೌದು, ತಾವು ಮಾತ್ರ ಸುಳ್ಳು ಹೇಳ್ಬಹುದು, ತಾವೇನ್ ಸತ್ತ ಹೇಳಿಲಿಕ್ಕೆ ಬಂದಿರೋದಾ ಎಂದಳು ಮಾನಸಿ. ಹೀಗೇನು ಬಿಡು, ಬಂದಾಯ್ತು ಎಂದನು ಆರ್ಯ. ಅಯ್ಯೋ ನೀವಿಬ್ರು ಕಿತ್ತಾಡ್ಬೇಡಿ, ಇರಿ ಬಂದೆ ಎಂದು ನಮ್ರತಾ ಬಳಿ ಓಡುತ್ತಾನೆ ಚಿನ್ಮಯ್. ನಮ್ರತಾ ಕಾಲು ಹುಳುಕಿನಿಂದ ಮೇಲೆ ಹೇಳಲು ಆಗದೆ ಒದ್ದಾಡುತ್ತಿರಲು ಅದಕ್ಕೆ ಹೇಳಿದೆ, ಜಾಸ್ತಿ ತಿನ್ಬೇಡ, ಕಂಟ್ರೋಲ್ ತಪ್ಪುತ್ತೆ ಅಂತ. ಯಾರಿಗ್ರಿ ಹೇಳಕತ್ತೀರಿ ಎಂದಳು ನಮ್ರತಾ. ಹಾ ತಮಗೆ, ನೋಡಿ ಹೆಂಗ್ ಬಿದ್ರಿ. ಅಯ್ಯೋ ನಾನ್ಯಾಕೆ ಇವಳು ಮಾತಾಡ್ತಿದ್ದೀನಿ ಎಂದುಕೊಂಡ ಮನಸ್ಸಲ್ಲೇ. ಛೀ, ಬರೀ ಕೊಂಕು ಮಾತದು ಎಂದು ಹೇಳಲು ಹೋಗಿ ಕಾಲು ನೋವಿನಿಂದ ಅಮ್ಮ ಎಂದು ಆಸರೆಗೆ ಕೈ ಚಾಚಲು ಚಿನ್ಮಯ್ ಕೈ ನೀಡಿ, ಜಾಸ್ತಿ ನೋವಾಗ್ತಿದೆಯಾ ಎಂದು ಕಾಳಜಿಯಿಂದ ಕೇಳಲು ನಮ್ರತಾ ಅವನ ಬದಲಾವಣೆಯ ಹಿಂದಿರುವ ಏನೋ ಕಿತಾಪತಿ ನೆನೆದು ಹೌದು, ಆದರೆ ಎಂದು ಅವನ ಮುಖ ನೋಡಲು ಚಿನ್ಮಯ್, ಹಾ ನೋವಾದರೂ ನಡೆದುಕೊಂಡು ಬರಲೇಬೇಕು. ಸಿನಿಮಾಗಳಲ್ಲಿ ತೋರಿಸುವಂತೆ ನಿಮ್ಮನ್ನು ಎತ್ತಿಕೊಂಡು ಹೋಗಲು ನನ್ನಿಂದ ಆಗಲ್ಲಪ್ಪ, ನೀವು ತುಂಬ ವೇಟ್, ನಾನಿನ್ನೂ ಚಿಕ್ಕವನು. ಥೋ, ನಿಮಗ್ಯಾರ ಎತ್ಕೋ ಅಂತ ಕೇಳಿದ್ರು ಎಂದಳು ನಮ್ರತಾ. ನೀವು ಹುಡುಗಿಯರ ನೆಕ್ಸ್ಟ್ ಪ್ಲಾನ್ ಅದೇ ಇರುತ್ತೆ ಎಂದು ಮುಂದೆ ಹೊರಟವನು ಮಾನಸಿ ಕೋಪದಿಂದ ಸನ್ನೆ ಮಾಡಲು ಮರಳಿ ಬರುವುದು ನೋಡಿದ ನಮ್ರತಾ, ಮತ್ಯಾಕ್ ಬಂದ, ಮತ್ತೆ ಹೊಸ ಕಿತಾಪತಿ ಇವನದು. ಅಷ್ಟರಲ್ಲಿ ಚಿನ್ಮಯ್ ಒಮ್ಮೆಗೆ ನಮ್ರತಾಳನ್ನು ಎತ್ತಿಕೊಂಡು ಬಿಡುತ್ತಾನೆ. ನಮ್ರತಾ ಶಾಕ್ನಿಂದ, ರೀ ಇಳಿಸ್ರಿ ಕೆಳಗ, ಎಲ್ಲ ನಮ್ಗ ನೋಡುತ್ತಾರಾ. ಚಿನ್ಮಯ್ ಚುಪ್ ಎಂದು ಸನ್ನೆ ಮಾಡಿ ಮುಂದೆ ಹೋಗಿ ಕಾರಲ್ಲಿ ಕೂರಿಸಿ, ಭಾರಿ ತೂಕ ಇದ್ದೀರಿ ನೀವೂನು ಎಂದು ತಾನು ಅವಳ ಪಕ್ಕ ಕೂರಲು ನಮ್ರತಾ ಮೊದಲ ಬಾರಿಗೆ ಅವನ ಕಾಳಜಿ ತುಂಟಾಟಕ್ಕೆ ನಾಚಿಕೊಳ್ಳುತ್ತಾಳೆ. ಮನೆಗೆ ಬಂದ ಆರ್ಯ ಮುಖ ದಪ್ಪಗೆ ಮಾಡಿಕೊಂಡು ರೂಮ್ಗೆ ಹೋಗುತ್ತಾನೆ. ಮಾನಸಿ ಆಯಾಸದಿಂದ ನಿಧಾನಕ್ಕೆ ಇಳಿದು ಒಳಗೆ ಬರುತ್ತಾಳೆ. ಇನ್ನು ಚಿನ್ಮಯ್ ನಮ್ರತಾ ಇಬ್ಬರು ತಮ್ಮ ಸುಳ್ಳಿನಿಂದ ಆರ್ಯ ಮಾನಸಿ ಪರದಾಡುವಂತೆ ಆಯ್ತಲ್ಲ ಎಂದು ಬೇಸರ ಮಾಡ್ಕೊಳ್ತಾರೆ. ಚಿನ್ಮಯ್ ಅಕ್ಕ ಎಂದಾಗ ಮಾನಸಿ, ಏನು ಚಿನ್ನು, ಏನಾಯಿತು? ಅದು ಆರ್ಯ ಭಾವನನ್ನು ನಾನೇ ಕರೆದುಕೊಂಡು ಹೋಗಿದ್ದು, ಆದರೆ ನಿಮಗೆ ನಿಜ ಹೇಳಬಾರದು ಅಂತೇನೂ ಇರಲಿಲ್ಲ, ಆದರೂ ಮಿಸ್ಟೇಕ್ ಆಯಿತು ಅಕ್ಕ, ಸಾರಿ.
ನೀನು ಬಾವ ಜಗಳ ಮಾಡಬೇಡಿ ಪ್ಲೀಸ್. ಹಾಗೇನಿಲ್ಲ ಕಣ. ಆದರೆ ಆರ್ಯ ಮಾಜಿ ಮತ್ತೆ ಮಿತಾಲಿಯನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದಾರೆ. ಮಗು ನೋಡಿ ತುಂಬ ದಿನ ಆಯಿತು ಅಂತ ಬೇಸರ ಆಗಿತ್ತು. ಇವರು ಹೋಗುತ್ತಿರುವರು ಎಂದು ತಿಳಿದು ಸಂತಸ ಪಟ್ಟೆ. ಆದರೆ ಮಧ್ಯದಲ್ಲಿ ನಮ್ರತಾ, ಹೌದ್ರಿ, ಸುಳ್ಳು ಯಾಕೆ ಕೇಳಬೇಕಿತ್ತು? ಪಾಪ ಮಾನಸಿ ಅಕ್ಕ ಗರ್ಭಿಣಿ, ಅವರಿಗೆ ಯಾಕೆ ನೋವು? ಅಮ್ಮ ತಾಯಿ, ನೀನು ಸುಮ್ಮನೆ ಇರ್ತೀಯಾ? ಮೊದಲೇ ಇಲ್ಲಿ ಹೊತ್ಕೊಂಡು ಹುರಿತಾ ಇರೋ ಬೆಂಕಿಗೆ ತುಪ್ಪ ಸೇರಿಸ್ಬೇಡ. ಇದಕ್ಕೆಲ್ಲ ಮುಖ್ಯ ಕಾರಣನೇ ನೀನು, ತಿಳಿತಾ? ನೀನು ಮಾಡೋ ಎಡವಟ್ಟಿನಿಂದ ನನ್ನ ಜೀವನ ಅಂತೂ ಕೋರ್ಟ್ ಮೆಟ್ಟಿಲು ಹೇರಿದೆ. ಈಗ ಸುಳ್ಳು ಹೇಳಿ ಅಕ್ಕನ ಪರಿಸ್ಥಿತಿಯನ್ನು ನೋಡೀನು ಅವರನ್ನು ನಿನ್ನ ಸ್ವಾರ್ಥಕ್ಕೆ ಕರೆದುಕೊಂಡು ಹೋಗಿದ್ದು ತಪ್ಪಲ್ವಾ? ಅದಕ್ಕೆ ಭಾವನಿಗೆ ಕೋಪ ಬಂದಿರೋದು. ಛೇ, ಹೌದು ಬಿಡ್ರಿ, ನಾ ಒಬ್ಬಳೇ ಸುಳ್ಳು ಹೇಳಿದ್ದೆ. ತಾವೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗ ನೋಡಿ ಸತ್ಯ ಹೇಳಿದ್ರಿ, ಅದಕ್ಕೆ ಅಲ್ಲ ಈಗ ಮನೆಯಾಗ ಅಕ್ಕವ್ರ ಅತ್ತಿ ಮತ್ತು ಮಗಳು ಬಂದು ಕುಂತಾರಲ್ಲ. ಲೇಲೆ ಲೂಸು, ಮಾಡಿರೋ ತಪ್ಪನ್ನು ಒಪ್ಪಿಕೊಳ್ಳುವ ಬುದ್ಧಿ ಯಾವಾಗಲೇ ಕಲಿಯೋದು ನೀನು? ಏನಂದ್ರಿ? ನಾ ಲೂಸಾದಿ? ಹೌದು ಬಿಡ, ನೀ ಹೇಳಿದ ಸುಳ್ಳು ನಂಬಿ ಮದುವೆ ಆದ್ನಲ್ಲ, ನಾ ಲೂಸೇ. ಆ ಹಾಳಾದರಗೂ ಕೈ ಕೊಡ್ತಿದ್ರ ನಾ ಯಾಕೆ ನಿಮಗೆ ಮದುವೆ ಮಾಡ್ಕೊಳ್ತಿದ್ದಿ? ಎಲ್ಲ ನನ್ನ ಕರ್ಮ. ಚಿನ್ಮಯ್ ಮೊದಲ ಬಾರಿಗೆ ನಮ್ರತಾ ಬಾಯಿಂದ ರಘು ಹೆಸರು ಕೇಳಿ ಗೊಂದಲಕ್ಕೆ ಬೀಳುತ್ತಾನೆ. ಹೋ, ರಘು ಯಾರಪ್ಪ ಅದು? ಪಾಪ ಮಾಡಿದವನು ತಾನು ಎಸ್ಕೇಪ್ ಆಗಿ ಈ ಜಗಳ ಗಂಟಿನ ನನ್ನ ತಲೆಗೆ ಕಟ್ಟಿದ್ದು. ಚಿನ್ಮಯ್, ಬಾಯಿ ಬಿಗಿ ಹಿಡಿದು ಮಾತಾಡ್ರಿ. ನಾ ಏನ್ ನಿಮ್ಮ ಕಾಲಿಗೆ ಬಿದ್ದು ಮದ್ವೆ ಮಾಡ್ಕೊಳ್ರಿ ಅಂತ ಕೇಳಿರ್ಲಿಲ್ಲ. ನೀವ ಅಷ್ಟು ದೂರ ಬಂದು ನಂಗ ಮದ್ವೆ ಆಗಿದ್ದು ನೆನಪಿರ್ಲಿ. ಹೌದು, ಅದೇನಾ ಮಾಡಿದ ತಪ್ಪು. ಆ ಹಾಳಾದ ನೇಹ ಕೈ ಕೊಡ್ತಿದ್ರೆ ನಾನೇಕೆ ಅಲ್ಲಿ ತನಕ ಬಂದು ಜೀವನ ಹಾಳು ಮಾಡ್ಕೊಳ್ತಿದ್ದೆ. ಹೋ, ಇವರಿಬ್ಬರ ಜಗಳ ಇವತ್ತೇ ಮುಗಿಯಲ್ಲ ಅನ್ಸುತ್ತೆ. ಈ ಮಾನಸಿ ಎಲ್ಲಿ ಹೋದಳು ಎನ್ನುತ್ತಾ ಹೊರಬಂದ ಆರ್ಯ ಶಾಕ್ನಿಂದ ಮಾನಸಿ ಎಂದು ಓಡುತ್ತಾ ಬಂದು ನೋಡಲು ಮಾನಸಿ ಸೋಫಾದ ಮೇಲೆ ಹಾಗೆ ಮಲಗಿರುವುದು ನೋಡಿ ಗಾಬರಿಗೊಂಡು, ಮಾನಸಿ ಮಾನಸಿ ಕಣ್ಬಿಡಮ್ಮ, ಏನಾಯ್ತು ಎಂದು ಗಾಬರಿಗೊಳ್ಳಲು ಚಿನ್ಮಯ್ ನಮ್ರತಾ ಸಹ ನಮ್ಮ ಜಗಳದಲ್ಲಿ ಪಾಪ ಮಾನಸಿಯನ್ನು ಗಮನಿಸಲೇ ಇಲ್ಲ ಎಂದು ಪೀಚಾಡುತ್ತಾ, ಅಕ್ಕ ಏನಾಯ್ತ್ರಿ, ಕಣ್ಬಿಡ್ರಿ ಎಂದು ಅವಳ ತಲೆ ಸವರಲು ಮಾನಸಿ ನಿಧಾನಕ್ಕೆ ಕಣ್ಣು ಬಿಡುತ್ತಾ ಸುತ್ತಲೂ ನೋಡಿ, ಯಾಕೆ ಎಲ್ಲರೂ ಹೀಗೆ ನಿಂತಿದ್ದೀರಿ? ಆರ್ಯ ಅವಳ ಬಳಿ ಕುಳಿತು, ನೀವ್ಯಾಕೆ ಹೀಗೆ ಪ್ರಜ್ಞೆ ಇಲ್ಲದೆ ಇಲ್ಲಿ? ಮಾನಸಿ ನಗುತ್ತಾ, ಏನಾಗಿಲ್ಲ, ಗಾಬರಿ ಬೇಡ ಆರ್ಯ. ಅದು ಸೀಮಂತದಲ್ಲಿ ಆ ಶಾವಿಗೆ ಪಾಯಸ ಚೆನ್ನಾಗಿತ್ತು ಅಂತ ಎರಡೆರಡು ಸಲ ಹಾಕಿಸ್ಕೊಂಡು ತಿಂದ್ಬಿಟ್ಟೆ. ದಾರಿಯಲ್ಲಿ ಅದೇ ಬಂಪರು. ಯಾಕೋ ನಿದ್ದೆ ಬರೋ ತರಹ ಆಯಿತು. ಮಲ್ಗೋಣ ಎಂದು ರೂಮಿಗೆ ಬರಬೇಕು ಎನ್ನುವಷ್ಟರಲ್ಲಿ ಇವರಿಬ್ಬರೂ ಜಗಳ ಮಾಡೋಕೆ ಆರಂಭಿಸಿದರು. ನಾನು ಜಗಳ ಬಿಡಿಸಬೇಕು ಅಂತ ನೋಡಿದರೆ ನನಗೆ ನಿದ್ದೆ ಮಂಪರಿನಿಂದ ಕಣ್ಣು ಬಿಡಲು ಸಹ ಆಗದೆ ಹಾಗೆ ಇಲ್ಲೇ ಮಲಗ್ಬಿಟ್ರಿ. ಆರ್ಯ ತಲೆಗೆ ಬಡಿದುಕೊಳ್ಳುತ್ತಾ, ನಿಮಗೆ ಬುದ್ಧಿ ಇದೆಯಾ? ಇಂತಹ ಸ್ಥಿತಿಯಲ್ಲಿ ಹಾಗೆ ತಿನ್ನೋದಾ? ಹೋ, ಈಗ ನಾನು ತಿನ್ನೋದು ತಪ್ಪಾ? ಹೌದು, ತಪ್ಪೆ. ನೀನು ಹೀಗೆ ಮಿತಿ ಮೀರಿ ತಿಂದೋ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ನನ್ನ ಮಗುಗೆ ತೊಂದರೆ ಆದರೆ ಏನು ಮಾಡೋದು? ಹೋ, ತಮ್ಮ ಮಗುಗೆ ಏನಾದರೂ ಆಗಬಹುದು, ನನಗೇನಾದರೂ ನಡೆಯುತ್ತದೆ ಅಲ್ವಾ? ದೇಕೋ ಮಾನಸಿ, ನನಗೆ ಜಗಳ ಮಾಡೋದಕ್ಕೆ ಟೈಮ್ ಇಲ್ಲ, ತಿಳಿತಾ? ನನಗೂ ಕೆಲಸ ಇದೆ, ತಿಳಿತಾ? ಛೇ, ಹೆಣ್ಣಿನ ಜೀವಕ್ಕೆ ಬೆಲೆನೇ ಇಲ್ವಾ ಎಂದು ಅಳುತ್ತಾ ರೂಮ್ಗೆ ಹೋಗ್ತಾಳೆ. ಆರ್ಯ, ಛೇ, ಈ ಹೆಂಗಸರಿಗೆ ಬರೀ ಅಳೋದು ಬಿಟ್ಟು ಏನೂ ಗೊತ್ತಿಲ್ಲ. ನಾನೇನಂದೆ ಈಗ? ಮಗುಗೆ ತೊಂದರೆ ಆದ್ರೆ ಇವಳಿಗೂ ತೊಂದರೆ ಆದಂಗೆ ತಾನೇ ಲೆಕ್ಕ. ಆದ್ರೂ ಬಿಡಿಸಿ ಹೇಳ್ಬೇಕಾ? ಚಿನ್ಮಯ್ ನಮ್ರತಾ ಮುಖ ನೋಡುತ್ತಾ ಆರ್ಯನ ಬಳಿ ಬಂದು, ನಮ್ದು ತಪ್ಪಾಯ್ತು, ನಮ್ಮಿಬ್ಬರಿಂದ ನೀವು ಜಗಳ ಮಾಡೋ ಹಾಗಾಯ್ತು, ಕ್ಷಮಿಸಿ. ದಯವಿಟ್ಟು ಸಿಟ್ಬಿಟ್ಟು ಅಕ್ಕನ ಜೋಡಿ ಮಾತಾಡ್ರಿ, ಬಸರು ಹೆಂಗಸು ಹಾಕಿ ಹೋಗ್ರಿ ಅಣ್ಣ, ಅವ್ರ ಜೋಡಿ ಪ್ರೀತಿಯಿಂದ ಮಾತಾಡ್ರಿ ಎಂದು ನಮ್ರತಾ ತನ್ನ ರೂಮಿಗೆ ಹೋಗ್ತಾಳೆ. ಚಿನ್ಮಯ್, ಹೌದು ಬಾವ, ನಮ್ಮಿಂದ ಅಕ್ಕನಿಗೆ ನೋವಾಗಬಾರದು, ದಯವಿಟ್ಟು ಸಮಾಧಾನ ಮಾಡಿ ಪ್ಲೀಸ್. ಆರ್ಯ ಫೆಲ್ ಎಂದು ರೂಮಿಗೆ ಹೋಗುತ್ತಾನೆ. ಮಾನಸಿ ಅಳುತ್ತಾ ಕಿಟಕಿ ಪಕ್ಕ ನಿಂತು ಏನೋ ಯೋಚನೆ ಮಾಡುತ್ತಿರುತ್ತಾಳೆ. ಆರ್ಯ ಹೊಳಬಂದು ಅವಳ ಹೆಗಲ ಮೇಲೆ ಕೈ ಇಟ್ಟು, ಸಾರಿ ಜಾನ್ ಎಂದು ಅವಳನ್ನು ಮೆಲ್ಲಗೆ ಕರೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ಅವಳ ಪಕ್ಕ ತಾನೂ ಕುಳಿತು, ಸಾರಿ ಕಣೆ ಬಂಗಾರ, ನನ್ನ ಮಗುವಿಗೆ ತಾಯಿಯಾಗ ಹೊರಟಿದ್ದೆ ನೀನು. ನನ್ನ ಮಿತಾಲಿ ನಿನ್ನನ್ನೇ ತಾಯಿ ಎಂದು ನಂಬಿದ್ದಾಳೆ. ಅಷ್ಟೇ ಯಾಕೆ, ಈಗ ನಮ್ಮ ಮಗು ಈ ಭೂಮಿಗೆ ಬರಲು
ಕೇವಲ 15 ದಿನ ಉಳಿದಿದೆ. ಅಂತಹ ಸಮಯದಲ್ಲಿ ನೀನು ಎಷ್ಟು ಹುಷಾರಾಗಿ ಇರಬೇಕು ಗೊತ್ತಾ? ಆದರೆ ನೀನು ನನಗೆ ಸುಳ್ಳು ಹೇಳಿ ಆ ಕಾರ್ಯಕ್ರಮಕ್ಕೆ ಹೋದರೆ ನನಗೆ ಬೇಜಾರಾಗಲ್ವಾ? ನನಗೆ ಹೇಳಿದರೆ ನಾನೇ ಕರೆದುಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಕೋಪದಲ್ಲಿ ಹಾಗೆಲ್ಲ ಮಾತನಾಡಿಬಿಟ್ಟೆ. ಸಾರಿ. ಮಾನಸಿ ಅವನ ಹೆಗಲ ಮೇಲೆ ತಲೆ ಇರಿಸಿ, ಸಾರಿ ಆರ್ಯ, ನಿಮ್ಮ ಪ್ರತಿ ಕೋಪದ ಮಾತಲ್ಲೋ ನನಗೆ ನಿಮ್ಮ ಪ್ರೀತಿಯೇ ಕಾಣುತ್ತೆ. ಆದರೆ ಇವತ್ತು ನನ್ನ ಮಗು ಅಂತ ನೀವೊಬ್ಬರೇ ಅದಕ್ಕೆ ವಾರಸುದಾರರು. ನನಗೆ ಆ ಮಗು ಏನೂ ಇಲ್ಲ ಅಂತ ಮಾತನಾಡಿದ್ದು ತಡೆಯೋಕೆ ಆಗಲಿಲ್ಲ. ಅದಕ್ಕೆ ನಾನು ಕೋಪದಲ್ಲಿ ಮಾತನಾಡಿಬಿಟ್ಟೆ. ಓ ಸೋ ಸಾರಿ. ಅದು ಕೋಪದಲ್ಲಿ ಏನು ಮಾತಾಡಿದ್ದೆ ಗೊತ್ತಾಗಲಿಲ್ಲ. ರಿಯಲಿ ಸಾರಿ. ಅಯ್ಯೋ ಹುಚ್ಚಿ, ತಾಯಿ ಇರದೆ ಮಗು ಹೇಗೆ ಪ್ರಪಂಚ ನೋಡಲು ಸಾಧ್ಯ ಹೇಳು? ತಾಯಿ ಈ 9 ತಿಂಗಳು ತನ್ನ ಕರುಳ ಬಳ್ಳಿಗೆ ಸುತ್ತಿಕೊಂಡು ತನ್ನ ರಕ್ತ ಮಾಂಸದ ಜೊತೆ ಆ ಮಗುವನ್ನು ಭೂಮಿಗೆ ತರಲು ಆಕೆ ಮಾಡುವ ಹೋರಾಟ ಯಾರಿಂದಾನೂ ಮಾಡಲು ಸಾಧ್ಯ ಇಲ್ಲ. ಆದರೆ ತಂದೆಗೂ ತನ್ನ ಕಂದನ ಬಗ್ಗೆ ಕಾಳಜಿ ಇರುತ್ತೆ ಅಲ್ವಾ? ಮಗುವಿಗೆ ಅಂದರೆ ನಿನಗೆ ತೊಂದರೆ ಅಂತ ಕಾಳಜಿ ಮಾಡಿ ಬೈದದ್ದು ಅಷ್ಟು ತಿಳಿಯಲ್ವ ಪೆದ್ದಮ್ಮ ಎಂದು ಅವಳ ಹಣೆಗೆ ಮುತ್ತಿಟ್ಟು ತನ್ನ ಎದೆಗೆ ಒರಗಿಸಿಕೊಳ್ಳಲು ಮಾನಸಿ ನಿಟ್ಟುಸಿರು ಬಿಡುತ್ತಾ, ಸಾರಿ ಆರ್ಯ, ನನಗೆ ಹೆರಿಗೆ ಸಮಯ ಹತ್ತಿರ ಬರುತ್ತಿದೆ ಅಂತ ತುಂಬ ಭಯ ಆಗ್ತಿದೆ. ಅದಕ್ಕೆ ಟೆನ್ಷನ್ನಲ್ಲಿ ಕೋಪ ಮಾಡಿಕೊಂಡು ಮಾತನಾಡಿಬಿಟ್ಟೆ. ಭಯ ಯಾಕೆ ಬಂಗಾರ? ನಾನಿಲ್ವಾ? ನನ್ನ ಕಂದನಿಗೆ ಏನೂ ಆಗುವುದಿಲ್ಲ, ಹಾಗೆ ನಿನಗೂ ಏನೂ ಆಗುವುದಿಲ್ಲ. ನನಗೆ ನಂಬಿಕೆ ಇದೆ. ಭಯ ಬಿಡು. ಈಗ ಮಲ್ಗು. ನಿದ್ದೆ ಅಂತ ಇದ್ದೆ? ಮಲ್ಗು ಎಂದು ಅವಳನ್ನು ಮಲಗಿಸಲು ಮಾನಸಿ ನೆಮ್ಮದಿಯಿಂದ ಕಣ್ಮುಚ್ಚಿ ಮಲಗುತ್ತಾಳೆ. ಇತ್ತ ಹೊರಗಡೆ ಹಾಕಿರುವ ಉಯ್ಯಾಲೆ ಮೇಲೆ ಕುಳಿತ ನಮ್ರತ ಮೊದಲ ಬಾರಿಗೆ ತನ್ನ ದುಡುಕು ಬುದ್ಧಿಯಿಂದ ಮಾನಸಿ ಆರ್ಯ ಸಹ ಜಗಳ ಮಾಡುವಂತಾಯಿತು ಎಂದು ಕಣ್ಣೀರು ಹಾಕುವುದನ್ನು ನೋಡಿ ಅವಳ ಬಳಿ ಬಂದ ಚಿನ್ಮಯ್, ಯಾಕೆ ಮೇಡಮ್ ಇಷ್ಟೊಂದು ಸಪ್ಪಗೆಗೊಳ್ತಿರೋದು? ಜಗಳ ಮಾಡೋದಿಲ್ವಾ? ಇಲ್ಲ, ನನ್ನ ಒಂಟಿಯಾಗಿ ಬಿಡಿ ಪ್ಲೀಸ್. ಚಿನ್ಮಯ್ ಅವಳ ಕಣ್ಣೀರು ನೋಡಿ, ಹೇ ಅಮ್ಮು, ಏನಾಯ್ತು? ನಾವು ಜಗಳ ಆಡೋದೇನು ಹೊಸ್ದಾ? ಸೋಲಲೇಬಾರದು ಅಂತ ನೀನು ಕೊನೆಯವರೆಗೆ ಮಾಡೋ ಆರ್ಗ್ಯುಮೆಂಟ್ ನೋಡಿ ನಾನು ನಿನ್ನ ಗೆಲುವನ್ನು ನೋಡಲು ಮತ್ತಷ್ಟು ಕೆದಕುವುದು. ನೀನು ಕಿತ್ತೂರು ರಾಣಿ ಚೆನ್ನಮ್ಮ ಕಣೆ. ಹಾಗೆಲ್ಲ ಕಣ್ಣೀರು ಹಾಕಬಾರ್ದು. ನಮ್ರತಾ ಅಳುತ್ತಾ ಎದ್ದು ನಿಂತು, ಸಾಕು ಸುಮ್ಮನಿರೆ ನೀವು. ಹೇಳೋದು ಕೇಳಿದ್ರ ನಾನೇ ಜಗಳ ಮಾಡ್ತೀನಿ ಅಂದ್ಕೋತಾರೆ. ಹೋ, ತಾವು ಜಗಳ ಮಾಡೋದೇ ಇಲ್ಲ ಬಿಡಿ. ಹೌದ್ರಿ, ನಾ ಯಾವಾಗ ಜಗಳ ಮಾಡ್ತೀನಿ? ನೀವು ಉಲ್ಟಾ ಮಾತಾಡಿದ್ರ ಸುಮ್ಮನೆ ಕುಂಡ್ರಾಕ ನನಗೇನು ತಲೆ ಕೆಟ್ಟಿಲ್ಲ. ಹೌದು ಬಿಡು, ನೀನು ತುಂಬ ಜಾಣೆ. ನಾನೇ ದಟ್ ನನ್ನ ಮಗ. ನೀವು ಡಿವರ್ಸ್ ಕೊಡ್ತೀನಿ ಅಂತ ಹೋದರೆ ನಾನು ಆ ನ್ಯಾಯಾಧೀಶರಿಗೆ ಕೈ ಕಾಲು ಹಿಡಿದು ಟೈಮ್ ಕೇಳಿದೆ. ಏನಂದ್ರಿ? ನೀವು ರಿಕ್ವೆಸ್ಟ್ ಮಾಡಿದ್ರಾ? ಹೌದು. ನಮ್ರತಾ ಮನದಲ್ಲಿ ಇವರೇಕೆ ಬೇಡ ಅಂದರು? ನನ್ನ ಮೇಲೆ ಪ್ರೀತಿಯಾಗಿರಬಹುದಾ? ಆದರೆ ಹೇಗೆ ತಿಳ್ಕೊಳ್ಳೋದು ಎಂದು ಮನದಲ್ಲೇ ಮಂಡಕ್ಕಿ ತಿನ್ನುತ್ತಾ, ಚಿನ್ಮಯ್ ಅವರೇ, ನಿಜವಾಗ್ಲೂ ಹಂಗೆ ಮಾಡಿದ್ರಿ? ನಾ ಬೇಕಂತ? ಚಿನ್ಮಯ್ ಮುಗ್ಧತೆಯಿಂದ ಹೌದು ಎಂದು ತಲೆ ಹಾಡಿಸಲು ನಮ್ರತಾ ಸಂತೋಷದಿಂದ ಅವನನ್ನು ಅಪ್ಪಿಕೊಂಡು, ಸಾರಿ ರೀ, ನಿಮಗೆ ಅರ್ಥ ಮಾಡೋದ ಭಾರಿ ಕಷ್ಟ ನೋಡ್ರಿ ಎಂದು ಸಂತೋಷ ಪಡಲು ಚಿನ್ಮಯ್, ಹೇಗೋ ಮತ್ತೊಂದು ಸುಳ್ಳಿನ ಬಾಣ ಬಿಟ್ಟೆ, ಹುಡುಗಿ ನಂಬಿಟ್ಲು ಎಂದು ನಮ್ರತಾ ತಲೆ ಸವರುತ್ತಾ, ಸಾರಿ ಕಣೆ, ನೀನು ಸಖತ್ ಖಾರ ಮಿರ್ಚಿ. ನಿನ್ನ ನೈಸ್ ಮಾಡೋದು ಭಾರಿ ಕಷ್ಟ. ಅದಕ್ಕೆ ನನಗೆ ಸುಳ್ಳಿನ ಸಹಾಯ ಬೇಕೇ ಬೇಕು. ನಿನ್ನ ಪೂರ್ಣ ಒಲಿಸಿಕೊಂಡ ಮೇಲೆ ಸತ್ಯ ಹೇಳ್ತೀನಿ ಎಂದು ಚಿನ್ನ ಬಾ ಹೋಗೋಣ ಎಂದು ಒಳಗೆ ಹೋಗುತ್ತಾನೆ. ಒಳಬಂದ ನಮ್ರತಾ, ರೀ, ನೀವು ನಿಜವಾಗ್ಲೂ ನ್ಯಾಯಾಧೀಶರ ಮುಂದೆ ರಿಕ್ವೆಸ್ಟ್ ಮಾಡಿ ನಮ್ಮ ಡಿವರ್ಸ್ ಮುಂದೆ ಹೋಗೋ ಹಂಗೆ ಮಾಡಿದ್ರಿ ಏನಾ? ಹೌದು ಎಂದನು ಚಿನ್ಮಯ್. ನಮ್ರತಾ ಸಂತಸದಿಂದ, ನನ್ನ ತಪ್ಪಾಯ್ತು, ಕ್ಷಮಿಸಿ. ನೀವು ಮದುವೆ ಆಗುವಾಗ ಸುಳ್ಳು ಹೇಳಿದ್ರಿ, ಅದು ತಲೆಯಾಗಿತ್ತು. ಅದನ್ನು ಮರೆತು ಇರೋದಕ್ಕೂ ನೀವು ಅವಕಾಶವನ್ನು ಕೊಡಲಿಲ್ಲ. ಯಾವಾಗಲೂ ಕೊಂಕು ಮಾತು ನನಗೆ ಕೋಪ ತರಿಸ್ತಿದ್ರಿ. ಅದಕ್ಕೆ ನಾನು ಡಿವರ್ಸ್ ಕೇಳಿ ಹೋಗಿದ್ದು. ಸಾರಿ ನಮ್ರತಾ, ನಾನು ನಿಜವಾಗೂ ನಿನಗೆ ತುಂಬ ಹರ್ಟ್ ಮಾಡಿದ್ದೀನಿ. ಸಾರಿ ಕಣೆ. ಸರಿ ಬಿಡಿ. ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಗುತ್ತೆ. ಚಿನ್ಮಯ್, 1 ನಿಮಿಷ ಎಂದು ಆಚೆ ಹೋಗಿ ಮಾತನಾಡುತ್ತಿರಬೇಕಾದರೆ ನಮ್ರತಾ ನೀರು ಕುಡಿಯಲು ಕಿಚನ್ಗೆ ಹೋಗುವಾಗ ಏನೋ ಅನುಮಾನ ಮೂಡಿ ಬಾಗಿಲ ಬಳಿ ನಿಂತು ಕೇಳಿಸಿಕೊಳ್ಳಲು ಚಿನ್ಮಯ್ ಫೋನ್ನಲ್ಲಿ, ಡೋಂಟ್ ವರಿ ಶೃಂಗ, ನಾನಿದ್ದೀನಿ. ಹಾಸ್ಪಿಟಲ್ಗೆ ತಾನೇ, ಈಗಲೇ ಬರ್ತೀನಿ. ಏನೂ ಭಯ ಬೇಡ, ಈಗಲೇ ಬರ್ತೀನಿ.
ನಮ್ರತಾ ಓಡುವ ನಡಿಗೆಯಲ್ಲಿ ರೂಮ್ಗೆ ಬಂದು ಕುಳಿತುಕೊಳ್ಳುತ್ತಾಳೆ. ಚಿನ್ಮಯ್ ತುಸು ಅವಸರ ಪಡುತ್ತಾ ರೆಡಿಯಾಗುವುದನ್ನು ನೋಡಿ, ಎಲ್ಲಿಗಾದರೂ ಹೋಗುತ್ತಿದ್ದೀರಿ ಏನೋ? ಹೌದು, ತುಂಬ ಮುಖ್ಯವಾದ ಕೆಲಸ ಎಂದು ಬಾತ್ರೂಮ್ಗೆ ಹೋಗುತ್ತಾನೆ. ಅಷ್ಟರಲ್ಲಿ ಮತ್ತೊಮ್ಮೆ ಅವನ ಫೋನ್ ರಿಂಗ್ ಆಗುವುದನ್ನು ನೋಡಿದ ನಮ್ರತಾ ಅದನ್ನು ನೋಡಲು ನೇಹಾ ಹೆಸರು ನೋಡಿ ಕೋಪದಲ್ಲಿ ರಿಸೀವ್ ಮಾಡಿ, ಹಲೋ ಎನ್ನುವ ಮೊದಲೇ ಆ ಕಡೆಯಿಂದ, ಹಲೋ ಚಿನ್ನು, ಇವತ್ತು ಮೀಟ್ ಮಾಡೋಕ್ಕೆ ಬರೋದು ಫಿಕ್ಸ್ ಅಲ್ವಾ? ತುಂಬ ಮುಖ್ಯವಾದ ವಿಚಾರ ಕಣೋ ಎಂದಾಗ ನಮ್ರತಾ, ಇವಳ್ಯಾಕೆ ಫೋನ್ ಮಾಡಿದ್ದಾಳೆ? ಈ ಮನುಷ್ಯ ಇಷ್ಟು ಅವಸರದಿಂದ ಎಲ್ಲಿಗೆ ಹೊರಟಿದ್ದು? ಹೋ, ಈ ಮಹಾರಾಣಿಯನ್ನೇ ಇರಬೇಕು. ಆದ್ರೆ ನನಗೇನೂ ಹೇಳಿಲ್ಲ ಎಂದು ಯೋಚನೆಯಲ್ಲಿ ಮುಳುಗಿರುವವಳನ್ನು ಎಚ್ಚರಿಸಿದ್ದು ನೇಹಾಳ ಧ್ವನಿ. ಹಲೋ ಚಿನ್ನು, ಆರ್ ಯು ದೇರ್? ನಮ್ರತಾ ಎಚ್ಚೆತ್ತು ಹಾ ಎಂದಷ್ಟೇ ಹೇಳಿ ಕರೆ ತುಂಡರಿಸುತ್ತಾಳೆ. ಆಗಲೇ ಯಾರು ಫೋನ್ ಮಾಡಿದ್ದು ಎಂದು ಫೋನ್ ತೆರೆದು ನೋಡಲು ಅದರಲ್ಲಿ ನೇಹಾಳಿಗಿಂತ ಮುಂಚೆ ಬಂದ ಫೋನ್ ಶೃಂಗ ಹೆಸರಿನದು. ನಮ್ರತಾ ಕೋಪದಿಂದ, ಈ ಮನುಷ್ಯ ನಾಟಕ ಮಾಡೋದಾ ಆಯ್ತು, ಹಿರೋ ಮಾಡ್ತೀನಿ ಎಂದು, ರೀ ಚಿನ್ಮಯ್, ನಿಮಗೆ ಫೋನ್. ಚಿನ್ಮಯ್ ರೆಡಿಯಾಗಿ ಹೊರಬಂದು, ಯಾರದು ಎಂದು ನೋಡಲು ನೇಹಾ ಹೆಸರನ್ನು ನೋಡಿ, ಇವಳ್ಯಾಕೆ ಫೋನ್ ಮಾಡಿದ್ದು? ನಮ್ರತಾ ಮತ್ಯಾವ ಕತೆ ತೆಗಿತಾಳೋ? ಇರ್ಲಿ, ಮೊದಲು ನಾನು ಹೋಗಬೇಕು. ಸರಿ ನಮ್ರತಾ, ಐ ಹ್ಯಾವ್ ಟು ಗೋ ನಾವ್, ಇಟ್ಸ್ ಅರ್ಜೆಂಟ್ ಎಂದು ಹೊರಟವನ ಕೈ ಹಿಡಿದು, ನಿಲ್ರಿ, ನನ್ನ ಬೆನ್ನ ಹಿಂದೆ ಏನು ನಡೆಸಿರಿ? ಹಾಂ, ನಿಮ್ಮ ಕಳ್ಳಾಟ ನನಗೇನು ತಿಳಿಯುವುದಿಲ್ಲ ಅಂತ ಮಾಡಿರಿ ಏನಾ? ನಮ್ರತಾ ಪ್ಲೀಸ್, ಹೀಗೇನು ಕೇಳಬೇಡ. ಐ ಆಮ್ ಹರಿ ನಾವ್, ಸಿ ಯು ಎಂದವನೇ ಹೊರಟು ಹೋಗುತ್ತಾನೆ. ನಮ್ರತಾ ತಲೆಯಲ್ಲಿ ಅನುಮಾನದ ಕಿಡಿ ಹೊತ್ತಿರುವ ಕಾರಣ ತಾನು ಅವನನ್ನು ಫಾಲೋ ಮಾಡುತ್ತಾ ಹೋಗಿಬಿಡುತ್ತಾಳೆ. ನೇರ ಆಸ್ಪತ್ರೆಗೆ ಬಂದ ಚಿನ್ಮಯ್ ಓಡುತ್ತಾ ಹೋಗಿ ನೋಡಲು ಕಾವ್ಯಾಳನ್ನು ಹೆರಿಗೆ ಕೋಣೆಗೆ ಸೇರಿಸಿ ಎಲ್ಲರೂ ಕಾತರದಿಂದ ಬಾಗಿಲಾಚೆ ನಿಂತಿರುತ್ತಾರೆ. ಅಲ್ಲಿಗೆ ಬಂದ ಚಿನ್ಮಯ್, ಶೃಂಗಾರ, ಅತ್ತಿಗೆ ಎಲ್ಲಿ? ಏನಾಯ್ತು? ಡಾಕ್ಟರ್ ಈಗಷ್ಟೇ ಒಳಗೆ ಹೋಗಿದ್ದಾರೆ ಕಣೋ, ನನಗೆ ಭಯ ಆಗ್ತಿದೆ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಸರಿ ಎಂದು ನೋಡುವಷ್ಟರಲ್ಲಿ ಒಳಗಡೆ ಮಗು ಅಳುವ ಧ್ವನಿಗೆ ಎಲ್ಲರ ಮುಖ ಸಂತಸದಿಂದ ಹೊಳೆಯುತ್ತವೆ. ಎಲ್ಲರೂ ಒಳಗೆ ಹೋಗಲು, ಚಿನ್ಮಯ್ ಫೋನ್ ರಿಂಗ್ ಆಗಲು, ಆಚೆ ಬಂದು ಮಾತನಾಡಲು ನೇಹಾ ಆಯಾಸದಿಂದ ಬರುವುದು ನೋಡಿ ಚಿನ್ಮಯ್ ಅವಳ ಬಳಿ ಹೋಗಿ, ನೇಹಾ, ನೀನಿಲ್ಲಿ? ಹೌದು ಚಿನ್ನು, ನಿನಗೆ ಫೋನ್ ಮಾಡಿದ್ದೆ ಮೀಟ್ ಮಾಡುವ ಬಗ್ಗೆ. ಆದರೆ ನೀನು ಸರಿಯಾಗಿ ಮಾತನಾಡಲಿಲ್ಲ. ನಾನು ದಾರಿಯಲ್ಲಿ ಬರುವಾಗ ನಿನ್ನ ಕಾರನ್ನು ನೋಡಿದೆ, ಅದಕ್ಕೆ ಭೇಟಿ ಮಾಡೋಣ ಅಂತ ಬಂದೆ ಕಣೋ. ಹೌದು, ನನ್ನನ್ನು ಯಾಕೆ ಮೀಟ್ ಮಾಡಬೇಕಿತ್ತು? ಅದು ಚಿನ್ಮಯ್, ನಮ್ಮ ಯಜಮಾನರು ಫಾರಿನ್ಗೆ ಹೋಗಿದ್ದಾರೆ. ನನ್ನ ಈ ಪರಿಸ್ಥಿತಿಯಲ್ಲಿ ನನಗೆ ಯಾರೂ ಸಹಾಯ ಮಾಡ್ತಿಲ್ಲ. ಅದಕ್ಕೆ ನೀನಾದರೂ... ಹೋ, ನಾನು ಏನು ಕೆಲಸ ಮಾಡೋಕ್ಕೆ ಸಾಧ್ಯ? ದಯವಿಟ್ಟು ಈ ಸಮಯದಲ್ಲಿ ಹಠ ಸಾಧಿಸಬೇಡ. ನಿನಗೆ ಗೊತ್ತು ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದೆ ಅಂತ. ಆದರೆ ನೀನು... ಹೋಗಲಿ ಬಿಡು, ಈಗ ಏನು ಸಹಾಯ ಬೇಕು ಹೇಳು. ಏನಿಲ್ಲ, ನನ್ನ ಹೆರಿಗೆಗೆ ಸಮಯ ಹತ್ತಿರ ಬಂದಿದೆ. ಪ್ಲೀಸ್, ಆ ಸಮಯದಲ್ಲಿ ನನ್ನ ಜೊತೆಗೆ ನಿಂತು ಒಬ್ಬ ಸ್ನೇಹಿತನಂತೆ ಸಹಾಯ ಮಾಡ್ತೀಯಾ? ಚಿನ್ಮಯ್ ಅವಳ ಸ್ಥಿತಿ ನೋಡಿ ಕನಿಕರಪಟ್ಟು, ಸರಿ ಕಣೆ, ನಿನಗೆ ಏನೇ ಸಹಾಯ ಬೇಕಾದರೂ ಕರೆ ಮಾಡು ಎಂದು ಹೇಳುತ್ತಿರುವಾಗ ಶೃಂಗಾರನ ಧ್ವನಿ ಕೇಳಿ, ಸರಿ, ನಾನಿನ್ನು ಬರುತ್ತೇನೆ, ಬಾಯ್, ಟೇಕ್ ಕೇರ್ ಎಂದನು. ನೇಹಾ ಅವನ ಎರಡೂ ಕೈ ಹಿಡಿದು, ಥ್ಯಾಂಕ್ಸ್ ಚಿನ್ನು ಎಂದು ಕಣ್ಣೀರು ಹಾಕಲು ಚಿನ್ಮಯ್ ಸರಿ ಬಾಯ್ ಎಂದು ಹೊರಟು ಹೋಗ್ತಾನೆ. ಇದನ್ನು ದೂರದಿಂದ ನೋಡಿದ ನಮ್ರತಾ ಹೃದಯ ಹೊಡೆದು ಹೋಗುತ್ತೆ. ದುಃಖದಿಂದ, ನೀನು ಬದಲಾಗಲ್ಲ, ನನಗೆ ಮೋಸ ಮಾಡ್ತೀರಾ ಎಂದು ಅಳುತ್ತಾ ಐ ಹೇಟ್ ಯು ಎಂದು ಮನೆಗೆ ಹೋಗುತ್ತಾಳೆ. ರಾತ್ರಿ ಮನೆಗೆ ಬಂದ ಚಿನ್ಮಯ್ ಆಯಾಸದಿಂದ, ಅಮ್ಮು, ಒಂದು ಗ್ಲಾಸ್ ನೀರು ಕೊಡ್ತೀಯಾ? ಹೋ, ಯಾಕೆ, ಆ ಮಹಾರಾಣಿ ಕೊಡ್ಲಿಲ್ವಾ ಎಂದಳು ನಮ್ರತಾ. ಯಾವ ಮಹಾರಾಣಿ? ಯಾರ ಬಗ್ಗೆ ಹೇಳ್ತಾ ಇದೀಯಾ? ಇನ್ಯಾರ ಬಗ್ಗೆ ಹೇಳಲಿ? ಆ ಹಾಳಾದ ನೇಹಾ ನನ್ನ ಜೀವನ ಹಾಳು ಮಾಡಬೇಕೆಂದು ಪಣ ತೊಟ್ಟಂಗೆ ಕಾಣಿಸ್ತೈತಿ. ಹೇ, ವಾಟ್ ಹ್ಯಾಪನ್? ನೀವು ಎಲ್ಲಿ ಹೋಗಿದ್ರಿ? ನೇಹಾನ ಭೇಟಿ ಮಾಡಕ್ತಾನೆ? ಹೇ ಇಲ್ಲಪ್ಪ, ನಾನದು... ಸಾಕು ಸುಮ್ನಿರಿ, ಸುಳ್ಳು ಹೇಳಿ ಯಾಕೆ ಸಾಯಿಸ್ತೀರಿ ನಂಗ? ನಿಮಗೆ ಹಾಕಿ ಒಬ್ಬಾಕಿನ ಆದಾಳೋ ಇಲ್ಲ ಇನ್ನೂ ಆದಾರೋ? ಹೇ ಲೂಸು, ಏನು ಮಾತಾಡ್ತಿದೀಯಾ? ಇರೋದೇ ಹೇಳ್ತಾ ಇರೋದು. ಶೃಂಗ ಯಾರು? ಹಾಂ, ಲೇ, ಇದಾ ನಿನ್ನ ಡೌಟು? ದೇವರೇ, ಶೃಂಗ ಅಂದರೆ ನನ್ನ ಫ್ರೆಂಡ್ ಶೃಂಗಾರ ಕಣೆ.
ಅವನಿಗೆ ನಾನು ಮೊದಲಿಂದಲೂ ಶೃಂಗ ಅಂತಾನೆ ಕರೆಯೋದು. ಇವತ್ತು ಕಾವ್ಯ ಅತ್ತಿಗೆ ಗಂಡು ಮಗು ಆಯಿತು, ಅದಕ್ಕೆ ಫೋನ್ ಮಾಡಿದ್ದು. ಹಾಸ್ಪಿಟಲ್ಗೆ ಹೋಗಿ ಬಂದೆ ಅಷ್ಟೇ. ಹೋ, ಕಾವ್ಯ ಅಕ್ಕನಿಗೆ ಮಗು ಆಯ್ತಾ? ಸರಿ ಹತ್ಬಿಡಿ. ನೀವು ಆ ನೇಹಾ ಜೋಡಿ ಮಾತನಾಡ್ಕೋತಾ ನಿಂತಿದ್ದು ನಾನು ನೋಡಿನೇ ಹೇಳ್ತಾ ಇರೋದು. ಆಕಿದೇನು ಸಮಾಚಾರ? ಇನ್ನೂ ಎಷ್ಟು ದಿನ ನನ್ನ ಜೀವನದಾಗ ಮುಳ್ಳಾಕ್ತಾಳಂತ? ಹೋ, ಬಿಡ್ತೀಯ ಈಗ ಅವಳನ್ನು? ನಾಳೆ ಮಾತಾಡೋಣ, ನನಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ ಎಂದು ಹಾಗೆ ಮಲಗಿಬಿಡುತ್ತಾನೆ. ನಮ್ರತಾ, ಸತ್ಯ ಮುಚ್ಚಿಟ್ರೂ ನನಗೆ ಗೊತ್ತಾಗುವುದಿಲ್ಲ ಏನ ಎಂದು ಅಳುತ್ತಾ ತನ್ನ ರೂಮಿಗೆ ಹೋಗ್ತಾಳೆ. ಬೆಳಗ್ಗೆ ಎದ್ದ ಚಿನ್ಮಯ್ ರಾತ್ರಿ ಘಟನೆ ನೆನೆದು, ಅಯ್ಯೋ, ಈ ಹುಡುಗಿ ತಲೆಯಲ್ಲಿ ಬೇರೆ ಏನೋ ಓಡುವ ಮುಂಚೆ ನಾನೇ ಸತ್ಯ ಹೇಳಿಬಿಡ್ತೀನಿ ಎಂದು ಅವಳ ರೂಮ್ಗೆ ಹೋಗುವಷ್ಟರಲ್ಲಿ ನಮ್ರತಾ ರಘು ಜೊತೆ ಮಾತನಾಡುತ್ತಾ, ಹಾ ಹೇಳು, ಎಷ್ಟು ಗಂಟೆಗೆ? ಸರಿ ಬರ್ತೀನಿ ಎಂದು ತಿರುಗುವಷ್ಟರಲ್ಲಿ ಚಿನ್ಮಯ್ ನಿಂತಿರುವುದು ನೋಡಿ ತುಸು ಗಾಬರಿಗೊಂಡು, ಏನ್ರಿ ನೀವು ಹೇಳ್ದೆ ಕೇಳಿದ ರೂಮ್ಗೆ ಬರ್ತೀರಿ? ಏನಿಲ್ಲ, ಅದು ಏನೋ ಹೇಳುವುದಿತ್ತು. ತಾವೇನು ಎದ್ದ ತಕ್ಷಣ ಫೋನ್ ಬ್ಯುಸಿ? ಏನಿಲ್ಲ, ಆಫೀಸ್ ಫೋನ್ ಎಂದಷ್ಟೇ ಹೇಳಿ ಸ್ನಾನಕ್ಕೆ ಹೋಗುತ್ತಾಳೆ. ಆಫೀಸ್ ಫೋನ್ ಈ ಸಮಯಕ್ಕ? ಇವಳೇನಲ್ಲಿ ಚೇರ್ಮನ್ ನೋಡಿ ಫೋನ್ ಮಾಡಕ್ಕೆ? ಇಲ್ಲ, ಮ್ಯಾಟರ್ ಬೇರೆನೇ ಇದೆ ಎಂದು ಆಕೆಯ ಮೊಬೈಲ್ ನೋಡಲು ರಘು ಹೆಸರನ್ನು ನೋಡಿ ಇವ ಯಾರು ಎಂದು ಯೋಚಿಸಲು ಜಗಳದಲ್ಲಿ ನಮ್ರತಾ ಆಡಿದ ಮಾತು, ಆ ಹಾಳಾದ ರಘು ಕೈ ಕೊಡದಿದ್ದರೆ ನಾ ಯಾಕೆ ನಿಮಗೆ ಮದುವೆ ಆಗ್ತಿದ್ದಿ? ಈ ಮಾತು ನೆನಪಾಗಿ, ಹೋ, ಮೇಡಮ್ ಇನ್ನೂ ಇವನ ಟಚ್ಚಲ್ಲಿ ಇದ್ದಾರೋ? ಅಷ್ಟರಲ್ಲಿ ಅವನ ಮನಸ್ಸಾಕ್ಷಿ ಅನುಮಾನಂ ಪೆದ್ದ ರೋಗಂ ಎಂದು ನೆನೆದು ತಲೆ ಕೆರೆದುಕೊಳ್ಳುತ್ತಾ ಫೋನ್ ಕೆಳಗಿಡಬೇಕು ಎನ್ನುವಷ್ಟರಲ್ಲಿ ಮತ್ತೆ ರಘು ಫೋನ್ ಬರುತ್ತೆ. ಚಿನ್ಮಯ್ ರಿಸೀವ್ ಮಾಡಲು ರಘು ಯಾರೂ ಹಲೋ ಅನ್ನುತ್ತಿಲ್ಲ. ಅಂದ್ರೆ ನಮ್ರತಾ ಬದಲಿ ಆಕೆ ಗಂಡಾನೇ ರಿಸೀವ್ ಮಾಡಿರಬೇಕು ಎಂದು ಬಗೆದು ಬೇಕು ಅಂತೆಯೇ, ಹಾಯ್ ಚಿನ್ನ, ಬೇಗ ಬಂದ್ಬಿಡು, ಆ ಸುಳ್ಳುಗಾರನ ಜೋಡಿ ಸಂಸಾರ ಬಿಟ್ಬಿಡು, ನಾ ಹೇಳಿದ್ದಕ್ಕೆ ಡಿವರ್ಸ್ ಕೊಡುತ್ತಿದ್ದಿ, ನನ್ನ ಮೇಲೆ ನಿಂಗ ಎಷ್ಟು ಪ್ರೀತಿ ಎಂದು ಫೋನ್ಗೆ ಮುತ್ತು ಕೊಟ್ಟು, ಸರಿ ಕಣೆ ಬೇಗ ಬಾ ಎಂದು ಕರೆ ತುಂಡರಿಸುತ್ತಾನೆ. ಅವನು ಹೇಳಿದ್ದಕ್ಕೆ ಇವಳು ಕೋರ್ಟ್ ಮೆಟ್ಟಿಲು ಹೇರಿದ್ದ. ಛೀ, ಈ ಹುಡುಗಿಯರೇ ಹೀಗೆ, ಎಲ್ಲರೂ ಮೋಸಗಾರರೇ. ನನಗೆ ಈ ಚಿನ್ಮಯ್ ಮಹರ್ಷಿಗೆ ಮೋಸ. ನೋ, ನಮ್ರತಾ ನಿನ್ನ ತುಂಬ ಒಳ್ಳೆಯವಳು ಅಂತ ತಿಳಿದಿದ್ದೆ, ಆದರೆ ನೀನು ಸಹ ಛೇ ಎಂದು ಮೊಬೈಲ್ ಬೆಡ್ ಮೇಲೆ ಕೋಪದಿಂದ ಎಸೆದು ಹೊರಟು ಹೋಗುತ್ತಾನೆ. ಚಿನ್ಮಯ್ ತಿಂಡಿ ಸಹ ತಿನ್ನದೆ ಹೊರಟು ಹೋದದ್ದು ನೋಡಿದ ನಮ್ರತಾ ತಲೆ ಕೆಡಿಸಿಕೊಳ್ಳಲು ಅವನ ಹಾಗೆ ನೇಹಾ ನೆನಪಾಗಿ ಮನಸ್ಸು ಕಹಿಯಾಗುತ್ತದೆ. ಇತ್ತ ಆಫೀಸ್ಗೆ ಬಂದ ಚಿನ್ಮಯ್ ತಲೆಯಲ್ಲಿ, ಯಾರೇ ರಘು, ಇವನ ಮಾತನ್ನು ಕೇಳೋ ಮಟ್ಟಿಗೆ ಇವರಿಬ್ಬರ ಸಂಬಂಧ ಇದೆಯಾ? ಹಾ, ಇದ್ರೂ ಇರಬಹುದು. ಛೇ, ನಮ್ರತಾ ಆ ತರಹದ ಹುಡುಗಿಯಲ್ಲ. ಮೊದಲು ಈ ಅನುಮಾನ ಬಗೆಹರಿಸಿಕೊಳ್ಳಬೇಕು, ಇಲ್ಲ ಅಂದರೆ ನಾನೇ ಮೆಂಟಲ್ ಆಗಿಬಿಡ್ತೀನಿ. ಎಸ್, ಇದೇ ಸರಿ. ಮೊಬೈಲ್ನಿಂದ ನಮ್ರತಾಗೆ ಫೋನ್ ಮಾಡಬೇಕು ಎನ್ನುವುದರಲ್ಲಿ ನೇಹಾ ಫೋನ್ ಬರುತ್ತೆ. ಚಿನ್ನು ಪ್ಲೀಸ್ ಬೇಗ ಬಾ ಎಂದು. ಇತ್ತ ಆಫೀಸ್ಗೆ ಬಂದ ನಮ್ರತಾಗೆ ಆಶ್ಚರ್ಯ, ಅರೆ ಎಲ್ಲ ಎಲ್ಲಿ ಹೋದರು? ಈ ರಘು ಮೀಟಿಂಗ್ ಅಂದಿದ್ದ, ಇಲ್ಲಿ ನೋಡಿದರೆ ಯಾರೂ ಇಲ್ಲ ಎಂದು ಯೋಚಿಸುತ್ತಾ ನಿಂತ ನಮ್ರತಾ ಬೆನ್ನ ಮೇಲೆ ಕೈ ಇಟ್ಟ ರಘುನ ನೋಡಿ ಬೆಚ್ಚಿ ಬೀಳುತ್ತಾಳೆ. ಸುಧಾರಿಸಿಕೊಂಡು, ಯಾಕ್ರಿ ಆಫೀಸ್ನಲ್ಲಿ ಯಾರೂ ಕಾಣವಾರು? ಇವತ್ತು ಮೀಟಿಂಗ್ ಅಂದ್ರಿ, ಆದರೆ ಇಲ್ಲಿ ಯಾರೂ ಇಲ್ಲ. ಯಾಕೆ ಚಿಂತೆ ಮಾಡ್ತೀಯಮ್ಮು? ಇವತ್ತು ಎಲ್ಲರಿಗೂ ನಾನೇ ಬರಬೇಡ, ಆಫೀಸ್ ರಜೆ ಅಂತ ನೋಟಿಸ್ ಕೊಟ್ಟೀನಿ. ಅರೆ, ಮತ್ ನನಗ್ಯಾಕೆ ಸುಳ್ಳು ಹೇಳಿದ್ರಿ? ಅದಕ್ಕೂ ಕಾರಣ ಐತಿ. ಅಮ್ಮೋ, ನೀ ಡಿವರ್ಸ್ಗೆ ಅಪ್ಲೈ ಮಾಡಿ ಅಂತ ನಿಜ ಏನಾ? ಅದು ನನ್ನ ಪರ್ಸ್ನಲ್, ನಿನಗೆ ಹೇಳ್ಕೊಳ್ತಾ ಕುಂಡ್ರಾಕ ಆಗೋದಿಲ್ಲ, ಬಿಡಿ, ನನ್ನ ಹೋಗ್ತೀನಿ ಎಂದು ಮುಂದೆ ಹೋಗ್ತಿರೋಳ ಕೈ ಹಿಡಿದು, ಯಾಕೆ ಕಿಟ್ ಸಿಟ್ ಮಾಡ್ತಿ? ನೀ ಮಾಡ್ತಿರೋದು ಸರಿ ಐತಿ. ಅಂಥವನ್ನ ಜೋಡಿ ಜೀವನ ಮಾಡೋದಕ್ಕಿಂತ ದೂರ ಆಗುವುದು ಚಲೋ. ದೂರ ಆಗುವುದು, ಈ ಮಾತು ನೆನೆದು ಯಾಕೋ ಮನಸ್ಸು ಹಿಂಡಿದ ಅನುಭವ. ಆದರೂ ತೋರಿಸಿಕೊಳ್ಳದೆ ಹೋಗ್ಲಿ ಬಿಡ ಎಂದಳ. ಅಮ್ಮೋ, ಈಗಲೂ ಸಮಯ ಐತಿ, ನಾನು ನಿಂಗ ಮದುವೆ ಆಗ್ತಾನ? ಏನ ಮಾತನಾಡುತ್ತಿರುವೆ? ತಲೆ ಸರಿಯಾಗಿದೆ ತಾನೇ? ಐತಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಿಂಗೆ ಗಂಡು ಬಿಟ್ಟೋಳ್ತರ ಹೋಗಿ ನಿಮ್ಮ ಅಪ್ಪನ ಮುಂದೆ ನಿಂತ್ರ ಅವರ ಜೀವಂತ ಉಳಿತಾರ ಏನು? ಯೋಚನೆ ಮಾಡು ತುಸು. ನಮ್ರತಾ ತಂದೆಯನ್ನು ನೆನೆದು ಗಾಬರಿಗೊಂಡು ಹಾಗೆ ನಿಂತು ಬಿಡುತ್ತಾಳೆ. ರಘು ತನ್ನ ಬೇಳೆ ಬೇಯಿಸಿಕೊಂಡು, ಅಮ್ಮೋ ಆದದ್ದು ಆಯಿತು, ಯೋಚನೆ ಮಾಡು,
ಒಂದು ಟೈಮ್ದಾಗ ನಾವಿಬ್ಬರೂ ಪ್ರೀತಿ ಮಾಡಿದವರು. ಏನೋ ಟೈಮ್ ಕೆಟ್ಟಿತ್ತು, ದೂರ ಆದ್ವಿ. ಈಗ ಎಲ್ಲ ಸರಿ ಇದೆ. ಮತ್ತ ದೇವರ ಒಂದ್ ಮಾಡಕ್ಕ ಹೊಂಟಾರ. ಯಾಕೆ ಬೇಡ ಅಂತಿ? ಯೋಚನೆ ಮಾಡ. ಸರಿ ಬಾ ಹೋಗುವ. ಕಾಫಿ ಕುಡಿದ ನಿಂಗ ಮನೆಗೆ ಬಿಡ್ತೇನಾ? ನಮ್ರತಾ ಒಂದು ಕ್ಷಣ ಚಿನ್ಮಯ್ ನೇಹಾ ಮತ್ತೆ ಒಂದಾಗಿದ್ದಾರೆ ಎಂಬ ಅನುಮಾನದಿಂದ ಏನೂ ಸರಿಯಾದ ನಿರ್ಧಾರ ತೆಗೆದುಕೊಂಡು ಮುನ್ನಡೆಯಲು ಆಗದೆ ಸುಮ್ಮನೆ ಅವನನ್ನು ಹಿಂಬಾಲಿಸುತ್ತಾಳೆ. ಕಾಫಿ ಡೇ ಮುಂದೆ ಬಂದ ನಮ್ರತಾ ಆಶ್ಚರ್ಯದಿಂದ ನೋಡಲು ರಘು ತನ್ನ ಪ್ಲಾನ್ ಸಕ್ಸಸ್ ಎಂದು ಹಿಗ್ಗುದರಲ್ಲಿ ಮುಂದಿರುವ ಮತ್ತೊಬ್ಬ ವ್ಯಕ್ತಿಯ ಕಡೆಗೆ ನೋಡದೆ ತಪ್ಪು ಮಾಡುತ್ತಾನೆ. ನಮ್ರತಾ ನೇರವಾಗಿ ಹೊಳಹೊಕ್ಕು, ಹೋ ಸಾಹೇಬ್ರ ಪ್ರಯಾಣ ಇಲ್ಲಿ ತನಕ ಬಂತ ಏನಾ? ಚಿನ್ಮಯ್ ಶಾಕ್ನಿಂದ ಇವಳ್ಯಾಕಪ್ಪ ಬಂದ್ಲು ಇಳಿಗೆ ಎಂದುಕೊಳ್ಳುತ್ತಿರುವಾಗ ನಮ್ರತಾ ಮುಂದುವರಿದು, ಏನೇ ಮಿಟಿಕ್ಲಾಡಿ, ನಿಂಗಿನ್ನೂ ಸಮಾಧಾನ ಆಗಿಲ್ಲ ಏನಾ? ನನ್ನ ಜೀವನ ಮೂರಾ ಬಟ್ಟಿ ಮಾಡಿಕೊಂತ್ರು. ಇವತ್ತು ನಿಂಗೊಂದು ಗತಿ ಕಾಣಿಸೋತಾನ, ನಾ ಇಲ್ಲಿಂದ ಹೋಗೋದಿಲ್ಲ. ಹಿಂದೆ ನಗುತ್ತಾ ಬಂದ ರಘು ಇವಳು ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇರೋದು ಎಂದು ನೋಡಿದ. ನೇಹಾ ಮುಖ ನೋಡಿ ನಡುಗು ಬಿಡುತ್ತಾನೆ. ನಮ್ರತಾ, ಹೇಳೆ, ನನ್ನ ಗಂಡ ಬೇಕು ಏನ ನಿನಗೆ? ಯಾಕೆ ಯಾಕೆ ನನ್ನ ಜೀವನದಾಗ ಮುಳ್ಳಾಗಿ ಬರ್ತಾ ಇದ್ದೀಯಾ ಎಂದು ಅವಳ ಭುಜ ಹಿಡಿದು ಅಲುಗಾಡಿಸಲು ಹೋದಾಗ ನಮ್ರತಾ ಅವಳ ಪರಿಸ್ಥಿತಿಯನ್ನು ನೋಡಿ ಒಮ್ಮೆಗೆ ಹಿಂದು ಸರಿದು, ಇವಳು ಗರ್ಭಿಣಿ, ಕತ್ತಲ್ಲಿ ತಾಳಿ ಸರ ಇಲ್ಲ, ಏನ್ ನಡೀತಿದೆ? ಚಿನ್ಮಯ್ ಮುಖ ನೋಡಿ, ಹೋ ತಮ್ಮ ಜೀವನ ಎಷ್ಟು ಮುಂದೆ ನಡೆದೈತಿ ಏನಾ? ನಾ ಇಲ್ಲಿ ಪ್ರೀತಿ ಇಲ್ಲದ ಸಾಹಿತ್ಯ ಇದ್ರ ನೀವೀಕಿ ಜೋಡಿ, ಛೀ. ಅದುವರೆಗೂ ಸುಮ್ಮನೆ ನಿಂತಿದ್ದ ಚಿನ್ಮಯ್ ನಮ್ರತಾಳ ಈ ಮಾತು ಯಾಕೋ ಅತಿರೇಕ ಎನಿಸಿ ಕೋಪದಿಂದ ಅವಳ ಕೆನ್ನೆಗೆ ಬಾರಿಸುತ್ತಾನೆ. ನಮ್ರತಾ ಅಳುತ್ತಾ, ಸಾಕ್ರೆ, ಇಷ್ಟು ದಿನ ನಿಮ್ಮ ಸುಳ್ಳನ್ನ ನಂಬಿ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದಕ್ಕೆ ಇಷ್ಟು ಮಂದಿ ಮುಂದ ನನ್ನ ಕೆನ್ನೆ ಹೊಡೆದ್ರಿ ಅಲ್ವಾ? ಥ್ಯಾಂಕ್ಸ್. ಇವತ್ತು ನಂಗೂ ನಿಂಗೂ ಸಂಬಂಧ ಮುಗೀತ. ಐ ಹೇಟ್ ಯು ಎಂದು ಹೊರಟವಳು ರಘು ಮುಖ ನೋಡಿ ದುಃಖದಿಂದ ಅವನನ್ನು ತಬ್ಬಿಕೊಂಡು, ರಘು, ನೀ ಹೇಳಿದ್ ಕರೆಕ್ಟ್ ಐತಿ. ಇಂತಹ ಮೋಸಗಾರನ ಜೊತೆಗೆ ಜೀವನ ಮಾಡೋದಕ್ಕಿಂತ ನಾ ದೂರ ಆಗೋದ ಚಲೋ. ಬಾ ಹೋಗೋಣ. ರಘು ಅವಳನ್ನು ದೂರ ಸರಿಸಿ ನಡುಗುವ ಧ್ವನಿಯಲ್ಲಿ, ನೇಹಾ, ನೀನು ಇಲ್ಲಿ ಹೇಗೆ? ನೇಹಾ, ಹೋ, ತಾವೇನ ಇಷ್ಟಕ್ಕೆಲ್ಲ ಕಾರಣ? ನಿಮಗೆ ನಾಚಿಕೆ ಅನ್ನುವುದೇ ಇಲ್ವಾ? ಥೂ, ನಿನ್ನ ಜನ್ಮಕ್ಕೆ. ಹಣದ ಆಸೆಗೆ ನನ್ನ ಮದುವೆಯಾಗಿ ನನಗೆ ಕೈಕೊಟ್ಟು ವಿದೇಶಕ್ಕೆ ಓಡಿ ಹೋಗಿ ಈಗ ಬಂದು ಪಾಪ ನನ್ನ ಚಿನ್ನು ಜೀವನ ಸಹ ಹಾಳು ಮಾಡೋಕೆ ಹೊರಟಿದ್ದೀಯಾ? ನಿನಗೆ ಒಳ್ಳೆಯದಾಗುವುದಿಲ್ಲ. ಈ ಎಲ್ಲ ಮಾತುಗಳು ನಮ್ರತಾಗೆ ಬರಸಿಡಿಲಿನಂತೆ ಅಪ್ಪಳಿಸಲು ಅವಳು ಏನ್ ನಡೆಯುತ್ತಿದೆ ಎಂದು ತಲೆ ಹಿಡಿದು ಹಾಗೆ ಕುಸಿದು ಬಿಡುತ್ತಾಳೆ. ಕಣ್ಣು ಬಿಟ್ಟಾಗ ಮನೆಯಲ್ಲಿ ತನ್ನ ಸುತ್ತಲೂ ನಿಂತಿರುವುದು ನೋಡಿ ನಮ್ರತಾ ಮೌನವಾಗಿ ಎದ್ದು ಕುಳಿತುಕೊಳ್ಳಲು ಮಾನಸಿ ಮುಂದೆ ಬಂದು, ನಮ್ರತಾ, ನಿನಗಿವತ್ತು ಎಲ್ಲ ಸತ್ಯ ಗೊತ್ತಾಗಲೇಬೇಕು. ಚಿನ್ನು, ಇರೋ ಸತ್ಯವನ್ನು ಹೇಳು. ಚಿನ್ಮಯ್, ಹೌದು ಅಕ್ಕ, ವಿಷಯ ಮುಚ್ಚಿಟ್ಟಷ್ಟು ಮನಸ್ಸು ದೂರ ಆಗ್ತಿವೆ. ನಮ್ರತಾ, ನಮ್ಮ ಮದುವೆಯಾಗಲು ಮುಖ್ಯ ಕಾರಣ ನೇಹಾಳ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳದೆ ಸೋತದ್ದಕ್ಕೆ. ಆದರೆ ನನ್ನ ಪ್ರೀತಿ ಅರ್ಥ ಆದ ದಿನ ಅವಳ ಬಳಿ ಹೋಗಿ ವಿಷಯ ತಿಳಿಸಿದೆ. ಆದರೆ ಅಷ್ಟರಲ್ಲಿ ಕಾಲ ಮೀರಿತ್ತು. ನೇಹಾಳ ಎಂಗೇಜ್ಮೆಂಟ್ ಆಗಿತ್ತು. ಅದನ್ನು ಮುರಿದು ಅವಳು ನನ್ನೊಂದಿಗೆ ಬರಲು ನಿರಾಕರಿಸಿದಳು. ನಾನು ಆವಾಗಲೂ ಹಿಡವಿದೆ ಅವಳ ಮೇಲಿನ ಕೋಪದಿಂದ. ಅವಳ ಮದುವೆಯ ದಿನವೇ ನನ್ನದ್ದು ಮದುವೆ ಆಗಬೇಕು ಎಂದು ಆಟ ಹಿಡಿದು ನಿನ್ನನ್ನು ಮದುವೆಯಾಗಿದೆ. ನಮ್ಮಿಬ್ಬರದ್ದು ಸಿಂಪಲ್ ರಿಜಿಸ್ಟರ್ ಮದುವೆ. ಅದೇ ದಿನ ಈ ರಘು ಮತ್ತೆ ನೇಹಾಳ ಮದುವೆಯಾಗಿತ್ತು. ಹೀಗಾಗಿ ನೀನು ರಘು ಅನ್ನು ನೋಡಲು ಆಗಲಿಲ್ಲ. ನಮ್ಮ ಮೊದಲ ರಾತ್ರಿ ದಿನ ನೇಹಾ ನನಗೆ ಫೋನ್ ಮಾಡಿ ಹೀಗಲಾದರೂ ಆ ಹುಡುಗಿಗೆ ನಿಜವಾದ ಪ್ರೀತಿ ಕೊಡಲು ಕೇಳಿಕೊಂಡರು. ಅದೇ ಮಾತನಾಡಿ ನಾನು ಫೋನ್ ಇಡುವುದನ್ನು ನೀನು ತಪ್ಪಾಗಿ ಅರ್ಥೈಸಿಕೊಂಡೆ. ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗಲೇ ಇಲ್ಲ. ನಾನು ಮೊದಲಿನಿಂದಲೂ ಜಾಲಿ ಮನುಷ್ಯ, ತಮಾಷೆ ಮಾಡ್ತೀನಿ. ಆದರೆ ನೀನು ಜೀವನವನ್ನು ತುಂಬ ಪ್ರೀತಿಸ್ತಿ, ಆಲ್ಸೋ ಸೀರಿಯಸ್. ಇದೇ ಕಾರಣಕ್ಕೆ ನಾವು ಹೊಸ ಜೋಡಿ ಆದರೂ ಜಗಳ ಮಾಡಿ ನಮ್ಮ ಮಧ್ಯದಲ್ಲಿ ಪ್ರೀತಿ ಮೂಡಲು ಅವಕಾಶವನ್ನು ನೀಡದೆ ದ್ವೇಷ ಬೆಳೆಯುವಂತೆ ಮಾಡಿಕೊಂಡೆವು. ನಮ್ಮ ಡ್ಯಾಡ್ ಮಮ್ಮಿ ಇದೇ ಕಾರಣಕ್ಕಾಗಿ ನಮ್ಮನ್ನು ಬೇರೆ ಮನೆ ಮಾಡಿ ಕಳಿಸಿದ್ದು. ಅಲ್ಲಾದರೂ ನಾವು ಒಬ್ಬರ ಮೇಲೆ ಒಬ್ಬರು ಅವಲಂಬನೆ ಆಗಿ ಹೊಂದಿ ಬದುಕಬಹುದೆಂದು. ಅಲ್ಲಿಯೂ ನಾವು ಒಂದಾಗದೆ ದೂರಾಗಿ
ಕೊನೆಗೆ ಕೋರ್ಟ್ ಮೆಟ್ಟಿಲು ಏರೋ ಸ್ಥಿತಿ ಬಂದಿತ್ತು. ನಮ್ಮ ಡಿವೋರ್ಸ್ಗೆ ಕೋರ್ಟ್ ಸಮಯ ನೀಡಿದ ಮರುದಿನ ಸ್ನೇಹ ಸಿಕ್ಕರು. ಅವರ ಪರಿಸ್ಥಿತಿಯನ್ನು ಹೇಳಿದಳು. ಆದರೆ ಅವಳ ಮೇಲಿನ ಕೋಪಕ್ಕೆ ನಾನು ದೂರಾನೇ ಉಳಿದೆ. ಆದರೆ ಮೊನ್ನೆ ಕಾವ್ಯ ಅತ್ತಿಗೆಯ ಡೆಲಿವರಿ ಸಂದರ್ಭದಲ್ಲಿ ನೇಹಾ ತನ್ನ ಪರಿಸ್ಥಿತಿಯನ್ನು ಹೇಳಿ ಸಹಾಯ ಕೋರಿದಳು. ಇವತ್ತು ಬೆಳಗ್ಗೆ ಕಾಫಿ ಡೇಯಲ್ಲಿ ಮೀಟ್ ಮಾಡಿ ಈ ರಘು ಫೋಟೋ ತೋರಿಸಿ ಇವನು ನಿನ್ನ ಜೀವನದಲ್ಲಿ ಮತ್ತೆ ಬರಲು ಕಾರಣ ತಿಳಿದುಕೊಂಡು ನಿನ್ನ ಜೀವನ ಹಾಗೆ ನನ್ನ ಜೀವನ ಸರಿ ಮಾಡಲು ನೇಹಾ ಕೇಳಿಕೊಳ್ಳುತ್ತಿರುವಾಗಲೇ ನೀವಿಬ್ಬರು ಬಂದದ್ದು. ಮುಂದಿನ ರಂಪಾಟ ನಿನಗೆ ಗೊತ್ತೇ ಇದೆ. ನಮ್ರತಾ, ಇದರಲ್ಲಿ ನನ್ನದೂ ತಪ್ಪಿದೆ. ನಿನ್ನೊಂದಿಗೆ ಮನಬಿಚ್ಚಿ ಏನನ್ನು ಹೇಳಿಕೊಳ್ಳದೆ ಎಲ್ಲವನ್ನೂ ತಮಾಷೆಯಾಗಿ ತೆಗೆದುಕೊಂಡು ನಿನಗೂ ನೋವು ಕೊಟ್ಟು ನಾನು ನೋವು ಅನುಭವಿಸಿದೆ. ದಯವಿಟ್ಟು ಕ್ಷಮಿಸು. ಎಲ್ಲವನ್ನೂ ಕೇಳಿದ ನಮ್ರತಾ ಎದ್ದು ನಿಂತು ರಘು ಕೆನ್ನೆಗೆ ಬಾರಿಸಿ, ನಿನ್ನಿಂದ ನನ್ನ ಜೀವನ ಹಾಳಾಗ್ತಿತ್ತ? ಥು, ನೀನು ಮನುಷ್ಯ ಏನ? ಅಳುತ್ತಾ, ಚಿನ್ಮಯ್, ನನ್ನ ಕ್ಷಮಿಸ್ರಿ. ಹೆಣ್ಣಿಗೆ ತಾಳ್ಮೆ ಭಾಳ ಮುಖ್ಯ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರ. ಆದ್ರ ನಂಗೆ ಸಿಟ್ಟು ಬಂದಾಗ ನಾ ಏನು ಮಾಡಕ್ಕೊಂಟೀನಿ ಅನ್ನೋವು ತಿಳಿಯುವುದಿಲ್ಲ. ಪ್ರತಿ ಸಾರಿನೂ ನಿಮ್ಮ ಜೋಡಿ ಜಗಳ ಮಾಡಿ ನಿಮ್ಮನ್ನು ಕಡೆಗಾಣಿಸಿದ್ದೆ. ನನ್ನ ಕ್ಷಮಿಸಿ ಎಂದು ಕಾಲು ಹಿಡಿಯಲು, ಚಿನ್ಮಯ್, ಪರವಾಗಿಲ್ಲ, ಇನ್ನಾದರೂ ನಾವಿಬ್ಬರು ಹೊಂದಾಗೋಣ. ರಘು ತನ್ನ ತಪ್ಪಿನ ಅರಿವಾಗಿ, ನಮ್ರತಾ, ನನ್ನನ್ನು ಕ್ಷಮಿಸು. ಹಣದ ಆಸೆಗಾಗಿ ನಿನಗೆ ಮೋಸ ಮಾಡಿ ನೇಹಾನ ಮದುವೆಯಾದೆ. ನೇಹಾನ ಮದುವೆಯಾಗುತ್ತಿರುವ ವಿಚಾರ ನಿನ್ನಿಂದ ಮುಚ್ಚಿಟ್ಟಿ ಮದುವೆಯಾಗಿ ಈಗಿ ಜೋಡಿನೂ ಸಂತೋಷದಿಂದ ಇರದೆ ಈಗಿಗೂ ನೋವು ಕೊಟ್ಟು ವಿದೇಶಕ್ಕೆ ಹೊರಟು ಹೋಗಿದ್ದೆ. ಅಲ್ಲಿ ಗೊತ್ತಾಯಿತು ನಮ್ಮವರ ಬೆಲೆ ಏನಂತ. ಅದಕ್ಕೆ ಮತ್ತೆ ಇಂಡಿಯಾಕ್ಕೆ ಬಂದು ಈಗಿ ಜೋಡಿ ಖುಷಿಯಿಂದ ಇರಬೇಕು ಅಂತ ಹೋದ್ನೆ. ಆದರೆ ಹೀಗೆ ಕೋಪದಲ್ಲಿ ನನ್ನ ಹತ್ತಿರ ಸೇರಿಸಲಿಲ್ಲ. ನನಗೆ ದಿಕ್ಕು ತೋಚದೆ ಇರುವಾಗ ನಿನ್ನ ಮೊದಲ ಬಾರಿ ಆ ಮೀಟಿಂಗ್ದಾಗ ನೋಡಿದ್ನೆ. ಆಫೀಸ್ನಲ್ಲಿ ಇರೋ ಪರದೆಯಿಂದ ನಿನ್ನ ಮದುವೆಯ ಜೀವನ ಸರಿಯಿಲ್ಲದ ಗೊತ್ತಾಯಿತು. ಆವಾಗ ನನ್ನ ಬುದ್ಧಿ ಲದ್ದಿ ತಿನ್ನೋ ಕೆಲಸ ಮಾಡಿದ್ದು. ಹೇಗಾದರೂ ಮಾಡಿ ನಿನ್ನ ಮತ್ತೊಮ್ಮೆ ಪಡ್ಕೋಬೇಕು ಅಂತ ಬೇಕಂತಲೇ ನಿನ್ನ ಗಂಡ ಫೋನ್ ರಿಸೀವ್ ಮಾಡಿದ್ದಾನೆ ಎಂದು ತಿಳಿದು ಅನುಮಾನ ಬರುವಂತೆ ಮಾತನಾಡಿದೆ. ನನ್ನನ್ನು ಕ್ಷಮಿಸು ಪ್ಲೀಸ್. ಮಾನಸಿ ಆರ್ಯ, ಗಾಡ್, ಇಷ್ಟೆಲ್ಲ ಆಗಿದೆ, ಹೋಗ್ಲಿ ಬಿಡಿ, ಇನ್ನಾದರೂ ಒಂದಾಗಿ ಬಾಳಿ. ರಘು, ನೀವು ಸಹ ನೇಹಾಳ ಜೊತೆಗೆ ಒಂದಾಗಿ ಬಾಳಿರಿ, ಆಕೆಯ ಗರ್ಭಿಣಿ. ರಘು ನೇಹಾಳ ಬಳಿ ಬಂದು ಕ್ಷಮೆ ಕೋರಲು ನೇಹಾ ಕ್ಷಮಿಸಿ ಸರಿ ಎಂದು ಅಪ್ಪಿಕೊಳ್ಳುತ್ತಾಳೆ. ರಾತ್ರಿ ನಮ್ರತಾಳ ಸೌಮ್ಯ ಮುಖ ಮೊದಲ ಬಾರಿ ಎಂಬಂತೆ ನೋಡಿದ ಚಿನ್ಮಯ್, ನಮ್ರತಾ, ನಮ್ಮ ಜೀವನದ ಎಷ್ಟೋ ಮಧುರ ಕ್ಷಣಗಳು ನಮ್ಮ ಅಹಂನಿಂದ ಕೋಪತಾಪದಿಂದ ಹಾಳು ಮಾಡಿಕೊಂಡಿದ್ದೇವೆ. ಇನ್ನಾದರೂ ಸಂತಸದಿಂದ ಇರೋಣ ಎಂದಾಗ ನಮ್ರತಾ, ಹೌದ್ರಿ, ಇನ್ಮೇಲೆ ನೀವು ಹೆಂಗೆ ಹೇಳ್ತೀರಿ ಹಂಗ ಕೇಳ್ತೀನ್ರಿ. ಓಹೋ, ಹಾಗೇನು ಬೇಡ ಕಣೆ, ನ್ಯಾಯದ ಪರ ಇರೋ, ಹಾಗೆ ಪ್ರೀತಿಯ ಜೊತೆಗೂ. ನಮ್ರತಾ ಸರಿ ಎಂದು ಅವನ ಮುಖ ನೋಡಲು ಮೊದಲ ಬಾರಿಗೆ ಹೆಂಡತಿಯ ಮುಖ ಅತಿ ಸಮೀಪದಿಂದ ನೋಡಿದ ಚಿನ್ಮಯ್, ವಾವ್, ಇಷ್ಟು ಚೆಲುವೆಯ ನನ್ನ ಹೆಂಡತಿ. ನಮ್ಮ ಕಿತ್ತಾಟದಲ್ಲಿ ಇವಳ ಸೌಂದರ್ಯವನ್ನು ನೋಡದೇ ಹೋದೆ. ಅಮ್ಮು, ಐ ಲವ್ ಯು. ನಮ್ರತಾ ನಾಚುತ್ತಾ, ಥೋ ಏನ್ರಿ, ನೀವಿಷ್ಟು ಡೈರೆಕ್ಟ್ ಹೇಳಿರಿ? ನಾನು ಹಾಗೆ. ನೋಡು, ಈಗ ಬೇಗ ಒಂದು ಮುತ್ತು ಕೊಟ್ಬಿಡು, ಇಲ್ಲ ಮತ್ತೆ ನನ್ನ ಮನಸ್ಸು ಬದಲಾಗಿ ಬೇರೆ ಹುಡುಗಿಯರ ಮೇಲೆ ಹೋದ್ರೆ ನಿನಗೆ ಕಷ್ಟ ನೋಡು. ನಮ್ರತಾ, ಥೋ ನಿಮ್ಮ, ನಾನಿರುವಾಗ ಮತ್ತೊಬ್ಬೇಕಾ ಏನ ನಿಮಗ? ಚಿನ್ಮಯ್ ನಗುತ್ತಾ ತಬ್ಬಿಕೊಂಡು, ಎಷ್ಟು ಬೇಗ ಕೋಪ ಮಾಡ್ಕೋತೀಯೇ? ಆದರೂ ನಿನ್ನ ಕೋಪದ ಮುಖ ನೋಡಲು ಏನೋ ಖುಷಿ. ನಮ್ರತಾ ಚಿನ್ಮಯ್ ಎಂದು ಅವನ ಎದೆಗೆ ಹೊರಗಲು ಚಿನ್ಮಯ್ ತಲೆ ಸವರುತ್ತಾ, ಲವ್ ಯು ಡಿಯರ್ ಎಂದು ಹಾಗೆ ಮಲಗಿಬಿಡುತ್ತಾರೆ. ಬೆಳಗ್ಗೆ ಮೊಬೈಲ್ ರಿಂಗ್ಗೆ ಎಚ್ಚೆತ್ತ ಜೋಡಿ ತಮ್ಮ ಸ್ಥಿತಿ ನೋಡಿ ನಾಚಿಕೆಯಿಂದ ಮುಖ ನೋಡದೆ ಚಿನ್ಮಯ್ ಮೊಬೈಲ್ ನೋಡಲು ಅದು ನಮ್ರತಾ ಮೊಬೈಲ್. ಲಾಯರ್ ಫೋನ್ ಮಾಡಿರುತ್ತಾರೆ. ಹಲೋ ಮೇಡಮ್, ಇವತ್ತು ನಿಮಗೆ ಡಿವೋರ್ಸ್ ಗ್ಯಾರಂಟಿ ಸಿಗುತ್ತದೆ. ಸರಿಯಾದ ಸಮಯಕ್ಕೆ ಕೋರ್ಟ್ ಹತ್ತಿರ ಬಂದ್ಬಿಡಿ. ಚಿನ್ಮಯ್ ತುಸು ಕೋಪದಿಂದ, ಲೋ ಹಿಡಯ್ಯ, ಈಗಷ್ಟೇ ನಾನು ನನ್ನ ಹೆಂಡತಿ ಎಲ್ಲ ಮರೆತು ಹೊಸ ಜೀವನ ಆರಂಭಿಸಿದರೆ ಇವನಬ್ಬ ಎಂದು ಮೊಬೈಲ್ ಆಫ್ ಮಾಡಿ ನಮ್ರತಾ ಮುಖ ನೋಡಲು ಅವಳು ನಗುತ್ತಾ, ಯಾರೇ ಅದು ಬೆಳಗ್ಗೆ ಬೈಸ್ಕೋತಿರೋದು? ಹಾ, ನಿಮ್ಮ ತಾತ. ನಮ್ರತಾ, ಯಾಕ್ರಿ ನಮ್ಮ ತಾತನಿಗೆ ಬೈಯುತ್ತೀರಾ? ಅಯ್ಯೋ, ಇವಳು ಮತ್ತೆ ಜಗಳ ಮಾಡುತ್ತಾಳೆ,
ಬೇಡ ಬೇಡ, ಏನಾದರೂ ಮಾಡಿ ಸಮಾಧಾನ ಮಾಡಬೇಕು ಎಂದು ಅಮ್ಮು ಅಲ್ಲಿ ನೋಡು ಎಂದು ಕೈ ತೋರಲು ನಮ್ರತಾ ಏನೆಂಬಂತೆ ನೋಡಲು ಚಿನ್ಮಯ್ ಒಮ್ಮೆಗೆ ಅವಳ ಕೆನ್ನೆಗೆ ಮುತ್ತಿಡಲು ನಮ್ರತಾ ಶಾಕ್ನಿಂದ ಹಾಗೆ ನಾಚಿಕೆಯಿಂದ ಚಿನ್ನು ಎಂದು ಹುಸುಮುನಿಸು ತೋರುತ್ತಾ ಅವನನ್ನು ಅಪ್ಪಿಕೊಂಡು ಐ ಲವ್ ಯು ಚಿನ್ನು ಎಂದು ಮುದ್ದು ಮಾಡುತ್ತಾಳೆ. ಚಿನ್ಮಯ್ ಸಹ ಹಬ್ಬ ಸದ್ಯ ಜಗಳ ಆಗೋದು ತಡದೆ ನಾನು ಹೇಗೆ ಎಂದು ಕಣ್ಣಡಿದು ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿಕೊಂಡು ಐ ಲವ್ ಯು ಟೂ ಕಣೆ ಎಂದು ಮುದ್ದಾಡುತ್ತಾನೆ. ಸಂಸಾರದಲ್ಲಿ ಜಗಳ, ಕೋಪ, ಸಂತಸ, ಪ್ರೀತಿ, ಕಾಳಜಿ ಇವೆಲ್ಲ ಸಮಾನ ಪ್ರಮಾಣದಲ್ಲಿ ಇದ್ದರೆ ಆ ಸಂಸಾರ ಹಾಲು ಜೇನಿನಷ್ಟೇ ಸಿಹಿ. ಅದೇ ಮಿತಿ ಮೀರಿದರೆ ಅದು ನರಕವೇ ಸರಿ. ಸೊ ಹೊಂದಿಕೊಂಡು ಜೀವನದ ಸವಿಯನ್ನು ಸವಿಯಲು ಗಂಡ ಹೆಂಡತಿ ಇಬ್ಬರದು ಜವಾಬ್ದಾರಿ ಅಲ್ಲವೇ? ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.